ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇನ್ನೇನು 2025 ಬರ್ತಾ ಇದೆ. ಸೊ 2025ರಲ್ಲಿ HSTR ಹಾಗೂ GPSTR ಕಾಲ್ಫಾರ್ಮ್ ಆಗೋದ್ರಲ್ಲಿದೆ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ GPSTR ಹಾಗೂ HSTR ಪರೀಕ್ಷೆಗೆ ಸಂಬಂಧಿಸಿದಂತೆ ಪೇಪರ್ 1ನಲ್ಲಿ ಬರುವಂತಹ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಭಾಗದಲ್ಲಿ ಬರುವಂತಹ 25 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವಂತಹ GPSTR ಹಾಗೂ HSTR ಎರಡೂ ಪರೀಕ್ಷೆಗೆ ಹೆಲ್ಪ್ ಆಗೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಸೊ ಮೊದಲನೇ ಪ್ರಶ್ನೆ, ಮನೋವಿಜ್ಞಾನದ ಸೈಕೆ ಮತ್ತು ಲಾಗೋಸ್ ಎಂಬ ಈ ಪದವು ಈ ಭಾಷೆಯಿಂದ ಬಂದಿದೆ. ಆಪ್ಷನ್ ನೋಡೋದಾದ್ರೆ ಇಂಗ್ಲಿಷ್, ಲ್ಯಾಟಿನ್, ಟರ್ಕಿ, ಗ್ರೀಕ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಗ್ರೀಕ್. ಸೊ ಈ ಮನೋವಿಜ್ಞಾನಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸೈಕಾಲಜಿ ಅಂತ ಹೇಳಿ ಕರಿತೀವಿ. ಸೊ ಈ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಶಬ್ದಗಳಿಂದ ಸಂಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸೈಕೆ ಅಂದರೆ ಏನು? ಈ ಸೈಕೆ ಅಂದರೆ ಆತ್ಮ ಎಂದರ್ಥ. ಇನ್ನು ಈ ಲೋಗೋಸ್ ಅಂದರೆ ಅಧ್ಯಯನ ಎಂದರ್ಥ. ಸೊ ಈ ಮನೋವಿಜ್ಞಾನ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಎಂದು ಕರೆಯಲಾಗುತ್ತದೆ. ಈ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಸೈಕೆ ಎಂದರೆ ಆತ್ಮ ಎಂದರ್ಥ, ಲೋಗೋಸ್ ಎಂದರೆ ಅಧ್ಯಯನ ಎಂದರ್ಥ. ಸೊ ಒಟ್ಟಾರೆಯಾಗಿ ಈ ಸೈಕಾಲಜಿ ಅನ್ನುವಂತಹ ಪದವು ಆತ್ಮವನ್ನ ಕುರಿತು ಅಧ್ಯಯನ ಮಾಡುವ ವಿಜ್ಞಾನ ಎಂಬ ಅರ್ಥವನ್ನ ಹೊಂದಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಕೆಂಟ್, ಸಿಗ್ಮಂಡ್ ಫ್ರಾಯ್ಡ್, ಪಿಚ್ನರ್ ಹಾಗೂ ವ್ಯಾಟ್ಸನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕೆಂಟ್. ಸೊ ಈ ಕೆಂಟ್ ಅನ್ನುವಂತಹ ಮನೋವಿಜ್ಞಾನಿಯು ಆತ್ಮದ ವಿಜ್ಞಾನವಲ್ಲ ಈ ಮನೋವಿಜ್ಞಾನ ಅಂಥೇಳಿ ತನ್ನ ವಾದವನ್ನ ವ್ಯಕ್ತಪಡಿಸಿದ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನವು ಒಂದು. ಆಪ್ಷನ್ ನೋಡೋದಾದ್ರೆ ಭೌತ ವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನದ ಅನ್ವಯದ ಶಾಖೆ, ಜ್ಞಾನ ವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಮನೋವಿಜ್ಞಾನದ ಅನ್ವಯದ ಶಾಖೆ. ಸೊ ಶೈಕ್ಷಣಿಕ ಮನೋವಿಜ್ಞಾನ ಎಂಬುದು ಮನೋವಿಜ್ಞಾನದ ಒಂದು ಅನ್ವಯದ ಶಾಖೆ ಅಂತಲೇ ಹೇಳ್ಬೋದು. ಸೊ ಮನೋವಿಜ್ಞಾನದಲ್ಲಿ ಹಲವಾರು ಶಾಖೆಗಳು ಬರ್ತವೆ. ಅವುಗಳು ಯಾವುವು ಅಂದರೆ ಸಾಮಾಜಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಮಗುವಿನ ಅಥವಾ ಶಿಶು ಮನೋವಿಜ್ಞಾನ ಅಂತ ಹೇಳಿ ಕರಿಬೋದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇವೆಲ್ಲವುಗಳನ್ನ ಮನೋವಿಜ್ಞಾನದ ಶಾಖೆಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಮನೋವಿಜ್ಞಾನದ ಅನ್ವಯದ ಶಾಖೆಗೆ ಒಳಪಡುತ್ತದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು? ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ತರಗತಿಯ ಕಲಿಕೆ, ಬೋಧನಾ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳು, ಕಲಿಕಾರ್ಥಿಯ ವರ್ತನೆಯನ್ನ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಅನ್ವಯಿಕ ಶಾಖೆಯನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು? ಆಪ್ಷನ್ ನೋಡೋದಾದ್ರೆ ಆತ್ಮ, ಪ್ರಜ್ಞೆ, ಮನಸ್ಸು, ವರ್ತನೆ. ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು ಅಂದರೆ ಮೊದಲನೇದಾಗಿ ಆತ್ಮದ ನಂತರ ಮನಸ್ಸು, ಮನಸ್ಸಿನ ನಂತರ ಪ್ರಜ್ಞೆಯ ನಂತರ ವರ್ತನೆ. ಸೊ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಆನ್ಸರ್ ನೋಡೋದಾದ್ರೆ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದ ಮನೋವಿಜ್ಞಾನಿ ಯಾರು? ಆಪ್ಷನ್ ನೋಡೋದಾದ್ರೆ ವುಡ್ವರ್ತ್, ಮಿಲ್ಲರ್, ಸ್ಕಿನ್ನರ್, ಮ್ಯಾಕ್ಡೂಗಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವುಡ್ವರ್ತ್. ಸೊ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದ ಮನೋವಿಜ್ಞಾನಿ ಯಾರು ಅಂದರೆ ವುಡ್ವರ್ತ್. ನೆಕ್ಸ್ಟ್ 6ನೇ ಪ್ರಶ್ನೆ, ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂತಹ ಶಾಖೆ ಯಾವುದು? ಆಪ್ಷನ್ ನೋಡೋದಾದ್ರೆ ಸಾಮಾನ್ಯ ಮನೋವಿಜ್ಞಾನ, ಅಸಾಮಾನ್ಯ
ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವರ್ತನ ಮನೋವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಸಾಮಾಜಿಕ ಮನೋವಿಜ್ಞಾನ. ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂತಹ ಶಾಖೆ ಯಾವುದು ಅಂದರೆ ಸಾಮಾಜಿಕ ಮನೋವಿಜ್ಞಾನ. ನೆಕ್ಸ್ಟ್ 7ನೇ ಪ್ರಶ್ನೆ, ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ವೀರಪ್ಪ, ಮ್ಯಾಕ್ಡೂಗಲ್, ಕ್ರೋ ಮತ್ತು ಕ್ರೋ, ಥಾನ್ ಡೈಕ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಕ್ರೋ ಮತ್ತು ಕ್ರೋ. ಸೊ ಇವ್ರು ಏನು ಹೇಳಿದ್ರು ಅಂದರೆ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೂ ಕಲಿಕೆಯ ಅನುಭವಗಳನ್ನು ತಿಳಿಸುವಂತಹ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದರು. ಈ ರೀತಿ ವಾಕ್ಯಗಳನ್ನು ಕೊಟ್ಟು ಇದನ್ನ ಯಾರು ಹೇಳಿದ್ರು ಅಂತ ತುಂಬಾ ಪ್ರಶ್ನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ರೈಸ್ ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಹಾಗಾಗಿ ಇಂತಹ ಪ್ರಶ್ನೆಗಳ ಕಡೆಗೆ ಒಂದು ಸಾರಿ ನೀವು ಕಣ್ಣು ಹಾಯಿಸಲೇಬೇಕಾಗುತ್ತದೆ. 8ನೇ ಪ್ರಶ್ನೆ, ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವೆಂದರೆ? ಸೊ ಶಿಕ್ಷಕ ಆಗ ಬಯಸುವಂತಹ ತಮಗೆಲ್ಲರಿಗೂ ಈ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವಿದೆ. ಅದು ಯಾಕೆ ಅಂತ ಹೇಳಿ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ತನ್ನನ್ನು ತಾನು ಅರಿಯಲು, ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿ ಅಳವಡಿಸಿಕೊಳ್ಳಲು, ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳಲು, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಮೇಲಿನ ಎಲ್ಲವೂ. ಒಬ್ಬ ಶಿಕ್ಷಕನ ಆಗಬೇಕು ಅಂದರೆ ಆತನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವಾಗಿದೆ. ಯಾಕೆ ಅಂದರೆ ಆತ ಮೊದಲು ತನ್ನನ್ನು ತಾನು ಅರಿಯಬೇಕು. ಶಿಕ್ಷಕರಾಗ ಬಯಸುವಂತಹ ತಾವೆಲ್ಲರೂ ಮೊದಲು ನಿಮ್ಮನ್ನ ನೀವು ಅರಿಯಲೇಬೇಕು. ಇನ್ನು ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿ ಅಳವಡಿಸಿಕೊಳ್ಳಲು. ಸೊ ಶಿಕ್ಷಕರಾಗ ಬಯಸುವಂತವರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಕೆಲವೊಂದು ಬೋಧನಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಕನಾಗುವವರಿಗೆ ಅವಶ್ಯಕ ಅಂತಲೇ ಹೇಳ್ಬೋದು. ನೆಕ್ಸ್ಟು ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳಲು ಮುಖ್ಯವಾದ ಪಾಯಿಂಟ್ ಅಂದ್ರೆ ಇದನ್ನೇ. ಯಾಕಂದ್ರೆ ಪ್ರತಿಯೊಂದು ತರಗತಿಯಲ್ಲಿ ಹಲವಾರು ಬಗೆಯ ವಿದ್ಯಾರ್ಥಿಗಳು ನಮಗೆ ಕಾಣಸಿಗುತ್ತಾರೆ. ಸೊ ಅಂತಹ ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಈ ಶಿಕ್ಷಕನಾಗ ಬಯಸುವಂತಹ ತಮಗೆಲ್ಲರಿಗೂ ಇರಲೇಬೇಕಾಗುತ್ತದೆ. ಸೊ ಪ್ರತಿಯೊಬ್ಬ ಶಿಕ್ಷಕ ಒಬ್ಬ ಉತ್ತಮ ಶಿಕ್ಷಕನಾಗಬೇಕು ಅಂದರೆ ಖಂಡಿತ ಮೊದಲು ಆತ ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಸೊ ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಪಠ್ಯಕ್ರಮ ಹಾಗೂ ಬೋಧನಾ ಪದ್ಧತಿಯನ್ನ ಅಳವಡಿಸಿಕೊಂಡು ತನ್ನನ್ನು ತಾನು ಅರಿತು ಬೋಧನೆಯನ್ನ ಮಾಡಲು ಸಹಕಾರಿಯಾಗುವಂತಹ ಮನೋವಿಜ್ಞಾನವೇ ಯಾವುದು ಅಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನ. ಹಾಗೂ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಖಂಡಿತ ಅವಶ್ಯಕವಾಗಿದೆ. 9ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆ ಇದಾಗಿದೆ. ಆಪ್ಷನ್ ನೋಡೋದಾದ್ರೆ ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣ, ಪಠ್ಯ ಕೇಂದ್ರಿತ ಶಿಕ್ಷಣ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಶಿಶು ಕೇಂದ್ರಿತ ಶಿಕ್ಷಣ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದಂತಹ ಬದಲಾವಣೆ ಯಾವುದು ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ. ಹೌದು, ಇತ್ತೀಚಿನ ದಿನಮಾನಗಳಲ್ಲಿ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಮೊದಲು ಪಠ್ಯ ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚಿನ ಒಲವು ನೀಡಲಾಗಿತ್ತು. ಆದರೆ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಅರಿವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಅವರ ವರ್ತನೆ, ವೈಪರೀತ್ಯ ಹಾಗೂ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು? ಆಪ್ಷನ್ ನೋಡೋದಾದ್ರೆ ಸಾಮಾನ್ಯ ಮನೋವಿಜ್ಞಾನ, ಅಸಾಮಾನ್ಯ ಮನೋವಿಜ್ಞಾನ, ಮಾನಸಿಕ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಸಾಮಾನ್ಯ ಮನೋವಿಜ್ಞಾನ. ಸೊ ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರ ವರ್ತನೆ ಹಾಗೂ ವೈಪರೀತ್ಯ ಹಾಗೂ ಅವರ ವರ್ತನೆಗಳಿಗೆ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದರೆ ಅಸಾಮಾನ್ಯ ಮನೋವಿಜ್ಞಾನ. ನೆಕ್ಸ್ಟ್ 11ನೇ ಪ್ರಶ್ನೆ, ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು
ವಿಫಲವಾದ ಶಿಕ್ಷಕ ಮಾಡಬೇಕಾಗಿರುವುದು ಯಾವುದು? ಆಪ್ಷನ್ ನೋಡೋದಾದ್ರೆ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕುವುದು, ತನ್ನ ಹುದ್ದೆಗೆ ರಾಜೀನಾಮೆ ನೀಡುವುದು, ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸುವುದು, ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡುವುದು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಆಪ್ಷನ್ 3, ತನ್ನ ಬೋಧನಾ ವಿಧಾನಗಳನ್ನು ಬದಲಾಯಿಸುವುದು. ಸೊ ಬೋಧನೆಯಲ್ಲಿ ವಿದ್ಯಾರ್ಥಿ ಗಮನ ಸೆಳೆಯಲು ವಿಫಲವಾದ ಶಿಕ್ಷಕ ಮಾಡಬೇಕಾಗಿರುವುದು ಏನು? ಸೊ ಒಬ್ಬ ಶಿಕ್ಷಕ ಒಂದು ತರಗತಿಯಲ್ಲಿ ಪಾಠ ಬೋಧನೆ ಮಾಡ್ತಾ ಇರ್ತಾನೆ. ಸೊ ಆ ಪಾಠ ಬೋಧನೆ ಮಾಡುವಾಗ ವಿದ್ಯಾರ್ಥಿಗಳ ಗಮನ ಆ ಪಾಠ ಬೋಧನೆಗಳ ಮೇಲೆ ಇರೋದಿಲ್ಲ. ಸೊ ಕಾರಣ ಎಷ್ಟೇ, ಆ ಶಿಕ್ಷಕ ಹೇಳುವಂತಹ ಪಾಠ ಆ ವಿದ್ಯಾರ್ಥಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಒಂದು, ಆ ತರಗತಿ ಆ ವಿದ್ಯಾರ್ಥಿಗೆ ಆಸಕ್ತಿದಾಯಕವಾಗಿರೋದಿಲ್ಲ. ಈ ಕಾರಣಗಳಿಂದ ಆ ವಿದ್ಯಾರ್ಥಿ ಗಮನ ನೀಡಲು ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಶಿಕ್ಷಕರಾಗ ಬಯಸುವಂತಹ ನಾವೆಲ್ಲರೂ ಮಾಡಬೇಕಾಗಿರುವಂತಹ ಕಾರ್ಯ ಏನು ಅಂದ್ರೆ, ನಾವು ಬೋಧನೆ ಮಾಡ್ತಾ ಇರುವಂತಹ ವಿಧಾನವನ್ನ ಬದಲಾಯಿಸಿ ಆ ಮಕ್ಕಳಿಗೆ ಅರ್ಥವಾಗುವಂತೆ ಹಾಗೂ ಕುತೂಹಲಕಾರಿಯಾಗುವಂತಹ ಬೋಧನಾ ವಿಧಾನಗಳನ್ನು ಅಥವಾ ಚಟುವಟಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಬೋಧನೆಯನ್ನ ಮಾಡ್ತಾ ಹೋದರೆ ಖಂಡಿತ ಆ ಮಕ್ಕಳು ನಾವು ಮಾಡುವಂತಹ ಪಾಠದ ಕಡೆಗೆ ಗಮನ ಕೊಟ್ಟು ಕೇಳಲು ಸ್ಟಾರ್ಟ್ ಮಾಡ್ತವೆ ಫ್ರೆಂಡ್ಸ್. ಹಾಗಾಗಿ ಒಬ್ಬ ಶಿಕ್ಷಕ ತಾನು ನೀಡುತ್ತಿರುವಂತಹ ಬೋಧನೆಯಲ್ಲಿ ಏನಾದರೂ ಮಕ್ಕಳ ಗಮನ ನೀಡಲಿಲ್ಲ ಅಂದರೆ ಆತ ಮಾಡಬೇಕಾಗಿರುವುದು ಇಷ್ಟೇ, ತನ್ನ ಬೋಧನಾ ವಿಧಾನಗಳನ್ನು ಬದಲಾಯಿಸಿ ಮತ್ತೊಂದು ಹೊಸ ಮನರಂಜನೆಯ ಮೂಲಕ ಪಾಠ ಬೋಧನೆ ಮಾಡೋದ್ರಿಂದ ಮಕ್ಕಳ ಗಮನ ಸೆಳೆಯಬಹುದು. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕುವುದನ್ನು ಮಾಡಬಾರ್ದು. ಇನ್ನು ತನ್ನ ಹುದ್ದೆಗೆ ರಾಜೀನಾಮೆ ನೀಡುವಂಥದ್ದಂತೂ ಮೊದಲೇ ಮಾಡಬಾರ್ದು. ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡಬಾರದು. ಸೊ ಇವೆಲ್ಲವೂ ಒಬ್ಬ ಉತ್ತಮ ಶಿಕ್ಷಕನಾಗುವವನ ಕಾರ್ಯಗಳು ಅಲ್ಲ. ಸೊ ಒಬ್ಬ ಉತ್ತಮ ಶಿಕ್ಷಕ ಆಗಬೇಕು ಅಂದರೆ, ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳಿಬೇಕು ಅಂದರೆ ಆತ ಮಾಡಬೇಕಾಗಿರುವುದು ಇಷ್ಟೇ, ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಹಾಗೂ ಚಟುವಟಿಕೆ ಆಧಾರಿತ ಬೋಧನೆಯನ್ನ ಮಕ್ಕಳ ಮುಂದೆ ಹೇಳ್ತಾ ಹೋಗಬೇಕು. ಆಗ ಖಂಡಿತವಾಗಿಯೂ ಮಕ್ಕಳ ಗಮನ ಆ ಬೋಧನೆ ಕಡೆಗೆ ಸಲ್ಲುತ್ತದೆ. 12ನೇ ಪ್ರಶ್ನೆ, ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದಂತಹ ನಿರ್ಣಯ ಯಾವುದು? ಸೊ ತರಗತಿ ಕೋಣೆಯಲ್ಲಿ ನೀವು ಹೋಗ್ತೀರಾ ಶಿಕ್ಷಕರಾಗಿ. ಸೊ ಶಿಕ್ಷಕರಾಗಿ ನೀವು ಹೋಗಿ ಏನೋ ಒಂದು ಪಾಠ ಬೋಧನೆ ಮಾಡ್ತಾ ಇರ್ತೀರಾ. ಸೊ ವಿದ್ಯಾರ್ಥಿಗಳು ಅಂದರೆ ಹಿಂದಿನ ಬೆಂಚಿನಲ್ಲಿ ಕೂತಂತಹ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕವಾಗಿ ಮಾತನಾಡುವುದು, ನಗುವುದು, ಹರಟೆ ಹೊಡೆಯುವುದು ಈ ರೀತಿ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಆಗ ಶಿಕ್ಷಕರಾಗುವಂತಹ ನೀವು ಏನು ಮಾಡ್ತೀರಾ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ, ಅವರನ್ನ ತರಗತಿಯಿಂದ ಹೊರ ಹಾಕುವುದು, ನೆಕ್ಸ್ಟು ಶಿಕ್ಷಕರು ಹಿಂಭಾಗದಲ್ಲೇ ನಿಂತು ಪಾಠ ಮಾಡುವುದು, ನೆಕ್ಸ್ಟು ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು, ನೆಕ್ಸ್ಟು ದೈಹಿಕ ಶಿಕ್ಷೆ ನೀಡುವುದು. ಸೊ ನೀವು ಶಿಕ್ಷಕರಾಗಿ ಏನು ಮಾಡ್ತೀರಾ ಅನ್ನೋದನ್ನ ಆನ್ಸರ್ ಮಾಡಿ ಫ್ರೆಂಡ್ಸ್. ಸೊ ಶಿಕ್ಷಕರಾಗಿ ನೀವು ಮಾಡಬೇಕಾದಂತಹ ಕಾರ್ಯ ಏನು ಅಂದರೆ, ಅವರನ್ನು ಮುಂದಿನ ಬೆಂಚಿಗೆ ಸ್ಥಳಾಂತರಿಸುವುದು. ಹೌದು, ಸೊ ಶಿಕ್ಷಕರು ಪಾಠ ಬೋಧನೆ ಮಾಡ್ತಿರ್ಬೇಕಾದ್ರೆ ಹಿಂದಿನ ಡೆಸ್ಕ್ನಲ್ಲಿ ಕೂತಂತಹ ವಿದ್ಯಾರ್ಥಿಗಳು ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ರು ಅಂದರೆ ನೀವೇನು ಮಾಡಬೇಕು ಅಂದರೆ ಅವರನ್ನು ಮುಂದಿನ ಬೆಂಚಿಗೆ ಸ್ಥಳಾಂತರಿಸಿ ಪಾಠ ಬೋಧನೆಯನ್ನ ಮುಂದುವರಿಸಬೇಕು. ಅದನ್ನು ಹೊರತುಪಡಿಸಿ ಅಂತಹ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರ ಹಾಕುವಂತಹ ಕ್ರಿಯೆ ಮಾಡಬಾರ್ದು. ಇನ್ನು ಶಿಕ್ಷಕರು ಹಿಂಭಾಗದಲ್ಲೇ ನಿಂತು ಪಾಠ ಮಾಡಬಾರ್ದು, ಇದು ತಪ್ಪು. ಅವ್ರ ಹತ್ರನೇ ಹೋಗಿ ನಿಂತು ಪಾಠ ಮಾಡಿದ್ರೆ ಮುಂದಿನ ವಿದ್ಯಾರ್ಥಿಗಳು ಏನು ಮಾಡಬೇಕು ಫ್ರೆಂಡ್ಸ್? ಅವ್ರು ಹಿಂದೆ ತಿರುಗಿ ನೋಡ್ಬೇಕಾ ನಾವು ಪಾಠ ಬೋಧನೆ ಮಾಡ್ತಾ ಇರೋದು? ಸೊ ಇದು ಕೂಡ ತಪ್ಪು. ನಾವೇನು ಮಾಡಬೇಕು ಅಂದರೆ ಹಿಂದೆ ನಿಂತು ಪಾಠ ಮಾಡೋದು ತಪ್ಪು, ಅವರನ್ನು ಹೊರಗೆ ಹಾಕೋದು ತಪ್ಪು, ಅಥವಾ ದೈಹಿಕ ಶಿಕ್ಷೆ ನೀಡೋದು ಕೂಡ ತಪ್ಪು. ಅವರಿಗೆ ಹೊಡೆಯೋದು ಬೈಯೋದು ಮಾಡೋದಕ್ಕಿಂತಲೂ ಅವರನ್ನ ಏನು ಮಾಡಬೇಕು ಅಂದರೆ ಮುಂದಿನ ಡೆಸ್ಕ್ಗೆ ಸ್ಥಳಾಂತರಿಸಿದ್ರೆ ಖಂಡಿತ ನಮ್ಮ ಪಾಠ ಬೋಧನೆಯಲ್ಲಿ ಅವರು ಲಕ್ಷ್ಯ ಕೊಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಶಿಕ್ಷಕರಾಗುವಂತಹ ನಾವೆಲ್ಲರೂ ಏನು ಮಾಡಬೇಕು ಅಂದರೆ ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸಿ ಪಾಠ ಬೋಧನೆಯನ್ನು ಮುಂದುವರಿಸಬೇಕು. ನೆಕ್ಸ್ಟ್ 13ನೇ ಪ್ರಶ್ನೆ,
ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನಾಗಿರುತ್ತದೆ? ಆಪ್ಷನ್ ನೋಡೋದಾದ್ರೆ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಹರಿಯುವುದು. ಸೆಕೆಂಡು, ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು. ಥರ್ಡು, ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು. ಫೋರ್ತ್ ಆಪ್ಷನು, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 4, ಮೇಲಿನ ಎಲ್ಲವೂ. ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನಾಗಿರಬೇಕು ಅಂದರೆ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನ ಅರ್ಥ ಮಾಡಿಕೊಳ್ಳುವಂತಹ ಕರ್ತವ್ಯ ಶಿಕ್ಷಕನಾಗಿರುತ್ತದೆ. ಹಾಗೂ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು. ಪ್ರತಿಯೊಬ್ಬ ಶಿಕ್ಷಕನು ತಾನು ಯಾವ ಭಾಷೆಯ ಶಿಕ್ಷಕನಾಗ ಬಯಸುತ್ತಾನೋ ಅಂತಹ ಭಾಷೆಯ ಮೇಲೆ ಒಂದು ಮಟ್ಟಿಗೆ ಪ್ರಭುತ್ವವನ್ನು ಹೊಂದಿರಲೇಬೇಕು. ನೆಕ್ಸ್ಟ್, ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು. ಆಗ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್ 14ನೇ ಪ್ರಶ್ನೆ, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದಂತಹ ಕಾರ್ಯ ಇದಾಗಿದೆ. ಸೊ ತರಗತಿಯಲ್ಲಿ ಶಿಸ್ತನ್ನ ಕಾಪಾಡಬೇಕಾದ್ರೆ ಶಿಕ್ಷಕರು ಕೆಲವೊಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಅಂತಹ ಕಾರ್ಯಗಳು ಯಾವುವು? ಆಪ್ಷನ್ ನೋಡೋದಾದ್ರೆ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು. ಸೊ ಇದು ತಪ್ಪು. ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡೋದ್ರಿಂದ ತರಗತಿಯಲ್ಲಿ ಶಿಸ್ತನ್ನ ಕಾಪಾಡಲು ಸಾಧ್ಯವಿಲ್ಲ. ನೆಕ್ಸ್ಟು, ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನ ದಂಡಿಸುವುದು. ಸೊ ಇದು ಕೂಡ ತಪ್ಪು. ದಂಡಿಸುವುದನ್ನ ಹೊರತುಪಡಿಸಬೇಕು. ಯಾಕೆಂದ್ರೆ ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನ ದಂಡಿಸುವುದರಿಂದ ತರಗತಿಯಲ್ಲಿ ಶಿಸ್ತನ್ನ ಕಾಪಾಡಲು ಸಾಧ್ಯವಿಲ್ಲ. ಇನ್ನು ಅಶಿಸ್ತಿನಿಂದ ಇರುವಂತಹ ವಿದ್ಯಾರ್ಥಿಗಳನ್ನ ಹೊರ ಹಾಕೋದ್ರಿಂದ ತರಗತಿಯಲ್ಲಿ ಶಿಸ್ತನ್ನ ತರೋದಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ತರಗತಿಯಲ್ಲಿ ಶಿಸ್ತನ್ನ ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದಂತಹ ಕಾರ್ಯ ಯಾವುದು ಅಂದ್ರೆ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ತರಗತಿಯಲ್ಲಿ ಶಿಸ್ತನ್ನ ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದಂತಹ ಕಾರ್ಯ ಯಾವುದು ಅಂದರೆ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದ್ರಿಂದ ತರಗತಿಯಲ್ಲಿ ಖಂಡಿತ ಶಿಸ್ತನ್ನ ಕಾಪಾಡಿಕೊಳ್ಳಬಹುದು. ನೆಕ್ಸ್ಟ್ 15ನೇ ಪ್ರಶ್ನೆ, ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆ ಪ್ರಾರಂಭಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಥಾಂಡೈಕ್, ಕ್ರೋ ಮತ್ತು ಕ್ರೋ, ಪೆಸ್ಟಾಲಜಿ, ವ್ಯಾಟ್ಸನ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 3, ಪೆಸ್ಟಾಲಜಿ. ಸೊ ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆಯನ್ನ ಪ್ರಾರಂಭಿಸಿದವರು ಯಾರು ಅಂದರೆ ಪೆಸ್ಟಾಲಜಿ ಅವರು. 16ನೇ ಪ್ರಶ್ನೆ, 1903ರಲ್ಲಿ ಎಜುಕೇಶನ್ ಸೈಕಾಲಜಿ ಎಂಬ ಗ್ರಂಥವನ್ನ ರಚಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಥಾಂಡೈಕ್, ಗಾಲ್ವನ್, ವ್ಯಾಟ್ಸನ್, ಸಿಗ್ಮಂಡ್ ಫ್ರೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಥಾಂಡೈಕ್. ಸೊ 1903ರಲ್ಲಿ ಎಜುಕೇಶನ್ ಸೈಕಾಲಜಿ ಎಂಬ ಗ್ರಂಥವನ್ನ ರಚಿಸಿದವರು ಯಾರು ಅಂದ್ರೆ ಥಾಂಡೈಕ್. ನೆಕ್ಸ್ಟ್ 17ನೇ ಪ್ರಶ್ನೆ, ವಿದ್ಯಾರ್ಥಿಯ ಸಂಶಯ ಪ್ರಶ್ನೆಗಳಿಗೆ ಶಿಕ್ಷಕರಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ. ಸೊ ಒಬ್ಬ ಶಿಕ್ಷಕನಿಗೆ ಒಬ್ಬ ವಿದ್ಯಾರ್ಥಿ ಬಂದು ಏನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಶಿಕ್ಷಕನಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಆತ ಏನು ಮಾಡಬೇಕು? ಸೊ ಈ ಪ್ರಶ್ನೆಯನ್ನು, ಇಂತಹ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು ಅಂದರೆ ನೀವು ಶಿಕ್ಷಕರ ಸ್ಥಾನದಲ್ಲಿ ನಿಂತು ಆನ್ಸರನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಆಪ್ಷನನ್ನು ನೋಡ್ತಾ ಹೋಗೋಣ. ಮೊದಲೇ ಆಪ್ಷನು ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ವಿವರಿಸಬೇಕು. ನೆಕ್ಸ್ಟ್ 2ನೇ ಆಪ್ಷನು ತಪ್ಪು ಉತ್ತರವನ್ನ ನೀಡುವುದು. ನೆಕ್ಸ್ಟ್ 3ನೇ ಆಪ್ಷನು ಪ್ರಶ್ನೆಯೇ ಸರಿಯಿಲ್ಲ ಎಂದು ನಿರಾಕರಿಸುವುದು. ನೆಕ್ಸ್ಟ್ 4ನೇ ಆಪ್ಷನು ತನ್ನ ವೈಫಲ್ಯಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದು. ಸೊ ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಬಂದು ಶಿಕ್ಷಕನಿಗೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಶಿಕ್ಷಕನಿಗೆ ಗೊತ್ತಿಲ್ಲದಿದ್ದಾಗ ಏನು ಮಾಡಬೇಕು ಅಂದರೆ ಆ ಪರಿಸ್ಥಿತಿಯಲ್ಲಿ ನನಗೆ ಈ ಉತ್ತರ ಗೊತ್ತಿಲ್ಲ, ನಾನು ನಾಳೆ ಬಂದು ನಿನಗೆ ಉತ್ತರವನ್ನು ನೀಡುತ್ತೇನೆ ಅಂಥೇಳಿ ಹೇಳಬೇಕು ಫ್ರೆಂಡ್ಸ್. ಹೌದು. ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದಾಗ ತಪ್ಪು ಉತ್ತರವನ್ನು ಮಾತ್ರ ದಯವಿಟ್ಟು ನೀಡಬಾರ್ದು. ನೆಕ್ಸ್ಟ್ ಪ್ರಶ್ನೆಯೇ ಸರಿ ಇಲ್ಲ ಎಂದು ನಿರಾಕರಿಸುವುದು. ಸೊ ಕೆಲವೊಬ್ರು ಇರ್ತಾರೆ, ಏನೋ ಒಂದು ಪ್ರಶ್ನೆನ ನಾವು ಕೇಳಿದಾಗ ಅವರಿಗೆ ಆ ಉತ್ತರ ಗೊತ್ತಿಲ್ಲದಿದ್ದಾಗ ಇದೆಂಥ ಪ್ರಶ್ನೆನೋ, ಈ ಪ್ರಶ್ನೆನೇ ಸರಿ ಇಲ್ಲ ಅಂಥೇಳಿ ಹೇಳಿಬಿಟ್ಟು ಆ ವಿದ್ಯಾರ್ಥಿಯನ್ನು ನಾವು ಕೂಡಿಸ್ಬಿಡ್ತೀವಿ. ಯಾಕಂದರೆ ನಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಈ ರೀತಿ
ಕೆಲವೊಬ್ಬ ಶಿಕ್ಷಕರು ಮಾಡ್ತಾರೆ. ಸೊ ಇಂತಹ ತಪ್ಪನ್ನು ಕೂಡ ಶಿಕ್ಷಕರಾದವರು ಮಾಡಬಾರ್ದು. ಸೊ ತಪ್ಪು ಉತ್ತರವನ್ನ ನೀಡಬಾರ್ದು, ಪ್ರಶ್ನೆಯೇ ಸರಿ ಇಲ್ಲ ಎಂದು ನಿರಾಕರಿಸುವಂಥದ್ದು ಮಾಡಬಾರ್ದು. ಇನ್ನು ತನ್ನ ವೈಫಲ್ಯಕ್ಕೆ ನಾಚಿಕೆ ಪಟ್ಟಿಕೊಳ್ಳೋದು, ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ನನಗೆ ಅಂತ ಹೇಳಿ ನಾಚಿಕೆ ಪಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಫ್ರೆಂಡ್ಸ್. ವಿದ್ಯಾರ್ಥಿಯ ಸಂಶಯ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ವಿವರಿಸಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ, ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಇ.ಬಿ. ಪಿಚ್ನರ್, ವ್ಯಾಟ್ಸನ್, ಅಬ್ರಾಹಂ ಮಾಸ್ಲೋ, ಮೇಲಿನ ಯಾರೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಅಬ್ರಾಹಂ ಮಾಸ್ಲೋ. ಸೊ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂದ್ರೆ ಅಬ್ರಾಹಂ ಮಾಸ್ಲೋ. ನೆಕ್ಸ್ಟ್ 19ನೇ ಪ್ರಶ್ನೆ, ವ್ಯಕ್ತಿಯ ವರ್ತನೆಯನ್ನು ತಪ್ಪುಗಳನ್ನ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು? ಆಪ್ಷನ್ ನೋಡೋದಾದ್ರೆ ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ನೈದಾನಿಕ ಮನೋವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೈದಾನಿಕ ಮನೋವಿಜ್ಞಾನ. ವ್ಯಕ್ತಿಯ ವರ್ತನೆಯನ್ನು ತಪ್ಪುಗಳನ್ನು ಶೋಧಿಸಿ ಚಿಕಿತ್ಸೆ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದ್ರೆ ನೈದಾನಿಕ ಮನೋವಿಜ್ಞಾನ. 20ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನ ಸನ್ನಿವೇಶದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಆಪ್ಷನ್ ನೋಡೋದಾದ್ರೆ ತರಗತಿಯಲ್ಲಿ ಶಿಕ್ಷಕ ಬೋಧಿಸುವಾಗ, ವಿದ್ಯಾರ್ಥಿಗೆ ಪ್ರಶ್ನೆ ಕೇಳುವಾಗ, ಮುಖ್ಯೋಪಾಧ್ಯಾಯರೊಂದಿಗೆ ಶಾಲಾ ವೇಳಾಪಟ್ಟಿ ತಯಾರಿಸುವಾಗ, ಶಿಕ್ಷಕರು ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4 ಶಿಕ್ಷಕರು ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ. ಸೊ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂದ್ರೆ ತರಗತಿಯಲ್ಲಿ ಶಿಕ್ಷಕ ಬೋಧಿಸುವಾಗ ಈ ಶೈಕ್ಷಣಿಕ ಮನೋವಿಜ್ಞಾನ ಪಾಲ್ಗೊಳ್ಳುತ್ತದೆ. ಇನ್ನು ವಿದ್ಯಾರ್ಥಿಗೆ ಪ್ರಶ್ನೆಯನ್ನ ಕೇಳುವಾಗ ಈ ಶೈಕ್ಷಣಿಕ ಮನೋವಿಜ್ಞಾನ ಪಾಲ್ಗೊಳ್ಳುತ್ತದೆ. ಇನ್ನು ಮುಖ್ಯೋಪಾಧ್ಯಾಯರೊಂದಿಗೆ ಶಾಲಾ ವೇಳಾಪಟ್ಟಿಯನ್ನ ತಯಾರಿಸುವಾಗ ಈ ಶೈಕ್ಷಣಿಕ ಮನೋವಿಜ್ಞಾನವು ಪಾಲ್ಗೊಳ್ಳುತ್ತದೆ. ಆದರೆ ಶಿಕ್ಷಕರು ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ ಈ ಶೈಕ್ಷಣಿಕ ಮನೋವಿಜ್ಞಾನ ಪಾಲ್ಗೊಳ್ಳುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಶಿಕ್ಷಕರು ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ. ನೆಕ್ಸ್ಟ್ 21ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಆಪ್ಷನ್ ನೋಡೋದಾದ್ರೆ ವ್ಯಾಟ್ಸನ್, ಪಾವ್ಲೋ, ಥಾರ್ನ್ಡೈಕ್, ವೂಂಟ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಥಾರ್ನ್ಡೈಕ್. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದ್ರೆ ಥಾರ್ನ್ಡೈಕ್ ಅವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ? ಆಪ್ಷನ್ ನೋಡೋದಾದ್ರೆ ಸಲಹಾ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಚಿಕಿತ್ಸಾ ಮನೋವಿಜ್ಞಾನ. ಸೊ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚಲು ಬಳಸುವಂತಹ ಮನೋವಿಜ್ಞಾನವಾಗಿದೆ ಅಂದ್ರೆ ಸೊ ಚಿಕಿತ್ಸಾ ಮನೋವಿಜ್ಞಾನ. ನೆಕ್ಸ್ಟ್ 23ನೇ ಪ್ರಶ್ನೆ, ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನ ಸಮೀಪಕ್ಕೆ ತಂದವರು ಯಾರು? ಆಪ್ಷನ್ ನೋಡೋದಾದ್ರೆ ಇ.ಬಿ. ಪಿಚ್ನರ್, ವಿಲಿಯಂ ವೂಂಟ್, ಎಬ್ಬಿಂಗ್ ಹೌಸ್ ಹಾಗೂ ಬೀನೆಟ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ವಿಲಿಯಂ ವೂಂಟ್. ಸೊ ಈ ವಿಲಿಯಂ ವೂಂಟ್ ಅನ್ನುವಂಥವ್ರು ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರ ಈ ಎರಡಕ್ಕೂ ಅಂತರವನ್ನ ಸಮೀಪಕ್ಕೆ ತಂದವರೇ ಯಾರು ಅಂದ್ರೆ ವಿಲಿಯಂ ವೂಂಟ್ ಅವರು. ನೆಕ್ಸ್ಟ್ 24ನೇ ಪ್ರಶ್ನೆ, ಆತ್ಮ ಸಾಕ್ಷಾತ್ಕಾರದ ಅರ್ಥ ಇದಾಗಿದೆ. ಆಪ್ಷನ್ ನೋಡೋದಾದ್ರೆ ತನ್ನ ದೈಹಿಕ ಅಗತ್ಯಗಳನ್ನ ತೃಪ್ತಿಪಡಿಸುವುದು, ತನ್ನ ಸಾಮಾಜಿಕ ಅಗತ್ಯಗಳನ್ನು ತೃಪ್ತಿಪಡಿಸುವುದು, ತನ್ನಲ್ಲಿರುವ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೂ ಅಭಿವ್ಯಕ್ತಿಗೊಳಿಸುವುದು, ತನ್ನ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು. ಸರಿ ಉತ್ತರ ಯಾವುದು? ಆಪ್ಷನ್ 3 ತನ್ನಲ್ಲಿರುವಂತಹ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೂ ಅಭಿವ್ಯಕ್ತಿಗೊಳಿಸುವುದನ್ನ ಆತ್ಮ ಸಾಕ್ಷಾತ್ಕಾರ ಎಂದು ಕರೆಯಲಾಗುವುದು. ನೆಕ್ಸ್ಟ್ 25ನೇ ಪ್ರಶ್ನೆ, ಕ್ರಿಯಾಪಂಥದ ಪ್ರವರ್ತಕ ಯಾರು? ಕ್ರಿಯಾಪಂಥದ ಪ್ರವರ್ತಕ ಯಾರು? ಆಪ್ಷನ್ ನೋಡೋದಾದ್ರೆ ಜಾನ್ ಡ್ಯೂಯಿ, ಚಾರ್ಲ್ಸ್ ಡಾರ್ವಿನ್, ಪ್ಲೇಟೋ, ಮೇಲಿನ ಎಲ್ಲರೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1
ಜಾನ್ ಡೂಯಿ. ಸೊ ಕ್ರಿಯಾಪಂಥದ ಪ್ರವರ್ತಕ ಯಾರು ಅಂದ್ರೆ ಜಾನ್ ಡೂಯಿ ಅವರನ್ನ ಕ್ರಿಯಾಪಂಥದ ಪ್ರವರ್ತಕ ಎಂದು ಕರೆಯಲಾಗುವುದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ HSTR ಹಾಗೂ GPSTR ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆ 1 ನಲ್ಲಿ ಕೇಳುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ವಿಭಾಗದಲ್ಲಿ ಬರುವಂತಹ 25 ಅಂಕಗಳಿಗೆ 25 ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಇವತ್ತಿನ ಈ ತರಗತಿ ನಿಮಗೆಲ್ಲರಿಗೂ ಖಂಡಿತ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.